ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಮದುವೆ ಎಲ್ಲ ಮುಗಿಸಿ ನಾನು ಮತ್ತೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಮದುವೆಗೆಲ್ಲ ಹೋಗಿ ಬಂದಮೇಲೆ ನಮ್ಮ ಅಕ್ಕ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ರು. ಅದಕ್ಕೋಸ್ಕರ ಒಂದು ಸಡನ್ ಟ್ರಿಪ್ ಇತ್ತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೋದನ್ನು ನಿಮಗೆ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲ ಪ್ಯಾಕ್ ಮಾಡಬೇಕು. ಊರಿಂದ ತಂದಿರೋದನ್ನೇ ನಾನು ಇನ್ನೂ ಜೋಡಿಸಿಟ್ಟಿಲ್ಲ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಅನ್ಪ್ಯಾಕ್ ಮಾಡಿ ನಾನು ಇವಾಗ ಪ್ಯಾಕ್ ಮಾಡಬೇಕು. ವಾಶ್ರೂಮ್ ಬಾಟ್ಲಕ್ಕಿ ಸೊ ನಮ್ಮದು 2 days 3 days ಟ್ರಿಪ್ ಇರುತ್ತೆ. ಹೇಗಿರುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಜಸ್ಟ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾವ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡ್ಕೊಂಡು ಚಕ್ ಅಂತ ನೋಡ್ಕೊಂಡು. ಊರಿಂದ ಒಂದಷ್ಟು ಡ್ರೆಸ್ಗಳಿದ್ದು, ಅದಕ್ಕೆ ಅಷ್ಟೊಂದು ಡ್ರೆಸ್ಗಳನ್ನ ತೊಗೊಂಬಂದಿದ್ದೀನಿ. ಇದರಲ್ಲಿ ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅನ್ಪ್ಯಾಕ್ ಮಾಡಬೇಕು. ಇದೊಂದು ಚಿಕ್ಕ ಟ್ರಾಲಿ ಇದೆ ನಮ್ಮದು, ಇದನ್ನೇ ಪ್ಯಾಕ್ ಮಾಡ್ಕೊಂಡು ಇದರಲ್ಲೇ ತೊಗೊಂಡೋಗ್ತೀನಿ. ಇಲ್ಲಿ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಯಾಕಂದರೆ ಶೂ ಹಾಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ಶೂ ಕ್ಯಾರಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ಲಿಪ್ಪರ್ ತೊಗೊಂಡಿದ್ದೀನಿ ಒಂದು ಜೊತೆ. ಇದು 100 rupees ಮಲ್ಲೇಶ್ವರಮಲ್ಲಿ. ಇನ್ನೊಂದು ಎಕ್ಸ್ಟ್ರಾ ಬ್ಯಾಗ್ ಇದೆ. ಇದು ನನ್ನ ಹಸ್ಬೆಂಡ್ ಶೂನ ಪ್ಯಾಕ್ ಮಾಡ್ತೀನಿ. ಸೊ ಬನ್ನಿ ಏನೇನು ತಗೋದು. ಇಲ್ಲೊಂದಷ್ಟು ಮೇಕಪ್ ಐಟಮ್ಸ್ ಇದೆ. ಇವಾಗ ಜಸ್ಟ್ ನಾನು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೆ ಟ್ರಿಪ್ಪಿಗೆ ಅಂತ, ಅದು ಬಂದಿದೆ. ಅದನ್ನು ತೊಗೊಂಬರಕ್ಕೆ ಹೋಗಿದ್ದೆ. ಬಿಗ್ ಬಾಸ್ಕೆಟಿಂದ ತುಂಬ ಚೆನ್ನಾಗಿರುತ್ತೆ ಪ್ಯಾಕಿಂಗು. ಶಿಪ್ಪಿಂಗ್ ಚಾರ್ಜ್ ಇರಲ್ಲ, ಸೇಮ್ ಪ್ರೈಸ್ ಇರುತ್ತೆ. ಅದಕ್ಕೋಸ್ಕರ ಆರ್ಡ್ರ್ ಮಾಡ್ತೀವಿ. ಇವಳೇನು ಆರ್ಡ್ರ್ ಮಾಡ್ತಾಳಲ್ಲ, ಹೋಗಿ ತರ್ಬೋದಲ್ವಾ ಅಂದ್ಕೊಬೋದು. ಎಲ್ಲ ಸೇಮೇ ಇರುತ್ತೆ. ನಾನು ಹೋಗಿ ತಂದರೆ ಇನ್ನು ಆಟೋ ಚಾರ್ಜ್ ಅದೆಲ್ಲ ಜಾಸ್ತಿನೇ ಆಗುತ್ತೆ. ಅದರ ಬದಲು ಬುಕ್ ಮಾಡಿದ್ರೇ ಇನ್ನು ನಮಗೆ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬಂದಿರುತ್ತೆ. ನಮ್ಮ 3rd floor ಹತ್ತಷ್ಟು ಸುಸ್ತಾಗೋಯ್ತು. ಬನ್ನಿ ಇವಾಗ ನಾನು ಪ್ಯಾಕಿಂಗ್ ಏನಂತ ಶುರು ಮಾಡ್ತೀನಿ. ಓಕೆ, ಈ ಬ್ಯಾಗ್ ಯೂಸ್ ಮಾಡಿದ್ದೀನಿ ಅಂದರೆ ನೀಟಾಗಿರುತ್ತೆ. ಇಬ್ರದನ್ನ 2 ಪಾರ್ಟಾಗಿ ತೊಗೋಬೋದು ಹಂಗಂಗೆ ಅಂತ. ಒಂದು ಪಾರ್ಟ್ ಅವ್ರದ್ದಾಗಿ ಒಂದು ಪಾರ್ಟ್ ನಂದಾಗಿ ಇಡ್ತೀನಿ. ಇವಾಗ ರೆಡಿ ಆಗಿದ್ದೀನಿ. ಲಗೇಜ್ ಕೂಡ ರೆಡಿ ಇದೆ. ಚಿಕ್ಕ ಟ್ರಾಲಿ. ಇದು ವೆಯ್ಟ್ ಅನಿಸಲ್ಲ, ನಮ್ಗೆ ಎಷ್ಟು ದೂರ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು, ಆಗಿಲ್ಲ ಅಂದರೆ ಎಳ್ಕೊಂಡು ಹೋಗ್ಬೋದು. ಸೊ ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಹೊರಡೋಣ ಅಂತ ನಾನು ಊಟಕ್ಕೆ ರೊಟ್ಟಿನೇ ಹಾಕೊಂಡಿದ್ದೀನಿ. ಈ ಡ್ರೆಸ್ ಅಂದರೆ ಟ್ರಾವೆಲ್ ಅಲ್ವಾ, ಅದಕ್ಕೋಸ್ಕರ ಯಾವುದೋ ಒಂದು ಹಾಕೊಂಡ್ರೆ ನಡೆಯುತ್ತೆ. ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ರು 2 days. ಸೊ 1 night ಫುಲ್ಲು ನಮ್ಮದು ಜರ್ನಿನೇ ಇತ್ತು. ಹೊರಟಿದ್ದಾಗಿತ್ತು 11 ಗಂಟೆ. ನಮ್ಮ ಅಕ್ಕ ಕಾರ್ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ ಕಳ್ಸೋಕ್ಕೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದರು. ನಮ್ಮದು ಸ್ಟಾರ್ಟ್ ಆಯಿತು ಇವಾಗ. ಅದಂತ ಹೋಗೋದೆಲ್ಲ ಏನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಏನಕ್ಕಂದರೆ ಕತ್ಲೆಯಲ್ಲಿ ಹೋಗಿದ್ದೆ ನಾವು ನೈಟ್ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಮಲ್ಕೊಂಡ್ರು. ಬೆಳಗ್ಗೆ ನಾವು ರೀಚ್ ಆಗಿದ್ದು 1 hour. ಫಸ್ಟ್ ಡೆಸ್ಟಿನೇಷನ್ 1 hour. ಏನಕ್ಕಂದರೆ ಅಲ್ಲಿ ವ್ಯೂ ಚೆನ್ನಾಗಿರುತ್ತೆ ಮತ್ತು ಸನ್ಸೆಟ್ ಇರುತ್ತೆ, ಸನ್ರೈಸ್ ಇರುತ್ತೆ. ಓಕೆ, ಅದು ನೋಡ್ಬೋದು ಅಂತ ಹೋದ್ವಿ. ಅಲ್ಲಿ ಫೋಟೋಶೂಟ್ ಜಾಗ ಕೂಡ, ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಸೊ ನಾವು ಬೋಟಲ್ಲಿ ಹೋಗಿದ್ವಿ. ಪರ್ ಮೆಂಬರ್ಸ್ಗೆ ಎಷ್ಟಾಯಿತು ಅದು ನಂಗೆ ಅಷ್ಟು ಐಡಿಯಾ ಇಲ್ಲ. ಅದು ನಮ್ಮ ಅಕ್ಕ ಎಲ್ಲ ಇದು ಮಾಡಿದ್ದು. ಸೊ ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಬೋಟಲ್ಲಿ ಹೋದ್ವಿ. ಅವರು ಸಾಂಗ್ ಹಾಕ್ಕೊಂಡು ಮಜವಾಗಿ ಕರ್ಕೊಂಡು ಹೋಗಿದ್ರು. ಆ ಬೆಳಗ್ಗೆ ಹೆಂಗಿತ್ತಂದರೆ ಸೂಪರಾಗಿತ್ತು. ಸ್ವರ್ಗ ಥರ ಅನ್ನಿಸ್ತಾ ಇತ್ತು. ನೀರೊಳಗಡೆ ಮಧ್ಯದಲ್ಲಿ ಅಲ್ಲಿ ನೋಡಿದ್ರೆ ಸನ್ರೈಸ್ ಆಗ್ತಾ ಇತ್ತು. ಏನೋ ಒಂಥರ ಎಲ್ಲೋ ಬಂದಿದ್ದೀವಿ ಪೀಸಾಗಿ ಅನ್ನೋ ಥರ. ಅಷ್ಟು ಚಳಿ ಟೈಮು, ಅದೂ ಚಳಿ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಒಂಥರ. ಸೊ ಕ್ಯಾಮ್ರಾ ಹಿಂಗೆ ಹಿಡಿಯೋದ ಈ ಥರ ಹಿಡಿದಿದ್ದೀವಿ, ಏನೋ ಅಂದ್ಕೊಬೇಡಿ. ಅಲ್ಲಿ ಸಾಂಗ್ ಬರ್ತಾಯಿತ್ತು, ಅದಕ್ಕೋಸ್ಕರ ಈ ಪೋಸ್ಗಳನ್ನೆಲ್ಲ ಕೊಡ್ತಾ ಇದ್ವಿ. ನನ್ನ ಮುದ್ದು ತಮ್ಮ
ಸೊ ಕೆಲವೊಂದು ಫೋಟೋಗಳು, ಯಾಕಂದರೆ ಅದು ಹೋಗಿರೋದೇ ನಾವು ಫೋಟೋ ಕ್ಲಿಕ್ ಮಾಡೋಕ್ಕೆ ಅಂತ. ಸೊ ಸನ್ಸೆಟ್ ಆಗ್ತಾ ಇರುತ್ತೆ, ವಾಟರ್ ಮಧ್ಯ ಇರುತ್ತೆ, ಅದಕ್ಕೋಸ್ಕರ ನಾವು ಫೋಟೋ ತಗೊಂಡ್ವಿ, ತುಂಬ ಫೋಟೋಗಳನ್ನ ತಗೊಂಡ್ವಿ. ಸೊ ಫೋಟೋಗಳೆಲ್ಲ ತೊಗೊಂಡು ಸ್ವಲ್ಪ ವ್ಯೂಗಳನ್ನ ನೋಡಿಕೊಂಡು ಆರಾಮಾಗಿ ಚಿಲ್ಲಾಗಿ ಎಂಜಾಯ್ನ ಮಾಡ್ತಾಯಿದ್ವಿ. ಮತ್ತು ಡೇ ಫಸ್ಟೇ ಅಲ್ವಾ, ಎನರ್ಜಿ ಬರೋವರೆಗೂ ಎನರ್ಜಿ ಬೇಜಾನೇ ಇತ್ತು. ಎನರ್ಜಿ ಏನು ಲಾಸ್ ಆಗೋಲ್ಲ, ಎಲ್ಲ ಯಾವ ಟ್ರಿಪ್ಗೆ ಹೋದ್ರೂ ನಂದಂತೂ ಎನರ್ಜಿ ಲಾಸ್ ಆಗೋಲ್ಲ. ಸೊ ನೋಡಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ, ತುಂಬ ತಿಂಗಳೇ ಆಗೋಗಿತ್ತು, ಅಂದರೆ ತುಂಬ ವರ್ಷಗಳೇ ಆಗೋಗಿತ್ತು ನಾನು ಟ್ರಿಪ್ ಹೋಗಿ ನಮ್ಮ ಅಕ್ಕ ಅವ್ರ ಜೊತೆ. ಮದುವೆ ಆದಾಗಲಿಂದ ಏನು ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ ಅಷ್ಟೇ, ಟ್ರಿಪ್ ಅಂತ ಏನು ಹೋಗಿರಲಿಲ್ಲ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು, ವಾವ್ ಅನ್ನಿಸ್ತು. ಒಂಥರ ಹಳೇದೆಲ್ಲ ನೆನಪಾಗ್ತಾ ಇತ್ತು, ಚೆಂದ ಫೀಲ್ ಆಗ್ತಾ ಇತ್ತು. ನಂಗೆ ಇಷ್ಟ ನಮ್ಮ ಅಕ್ಕಂದ್ರ ಜೊತೆ ಆಚೆ ಹೋಗೋಕ್ಕೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೂಪರ್ ಆಗಿದೆ. ತುಂಬ ಫೋಟೋಶೂಟ್ಗಳು ನಡೀತಾ ಇತ್ತು, ಬಟ್ ನಾವೇ ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ತುಂಬ ಜನ ಬಂದಿದ್ದರು, ಫೋಟೋಶೂಟ್ ಮಾಡಿಸ್ಕೊತಾ ಇದ್ರು. ಫೋಟೋಶೂಟ್ಗೆ ಮತ್ತು ಡೆಸ್ಟಿನೇಷನ್ ಮದುವೆಗಳಿಗೆ ಮಾತ್ರ 1 hour ಸೂಪರ್. ಬಟ್ ಎಲ್ಲದಕ್ಕೂ ತುಂಬ ಪ್ರೈಸ್ಗಳನ್ನ ಇಟ್ಟಿದ್ದಾರೆ. ನೀವು ಒಂದು ಬೋಟ್ ತೊಗೋಬೇಕು ಅಂದರೆ ಇಷ್ಟು ಪ್ರೈಸು, ಇನ್ನೊಂದು ತೊಗೋಬೇಕಂದ್ರೆ ಇಷ್ಟು ಪ್ರೈಸು, ಅಲ್ಲಿಗೋ ಇದು ಮಾಡಬೇಕು, ಫೋಟೋ ಕ್ಲಿಕ್ ಮಾಡಬೇಕಂದ್ರೆ ಇಷ್ಟು ಪ್ರೈಸ್, ಈ ಥರ ಇರುತ್ತೆ ನೋಡಿ. ಇಷ್ಟೊಂದು ಬೋಟ್ಗಳಿದ್ದಾವೆ. ಪ್ಲೇಸ್ ಮಾತ್ರ ಸೂಪರ್ ಆಗಿತ್ತು ನೋಡಿ. ಎಷ್ಟೊಂದು ಬೋಟ್ ಮತ್ತು ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕ್ಲೈಮೇಟ್ ಮಾತ್ರ ಹೇಳೋಕ್ಕೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಫುಲ್ಲು ಗ್ರೀನ್ ನೀರು ನಮಗೆ ಗ್ರೀನ್ ಥರನೇ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಮಧ್ಯೆ ಹೋಟೆಲ್ಗಳಿದ್ವು. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೇ 1 hour ಪಕ್ಕನೇ ಯಾವುದಂದರೆ ಸ್ಕೈ ವಾಕ್ ಥರ ಇತ್ತು, ನೀರೊಳಗಡೆ ಎಲ್ಲ ನಡೆಯೋ ಥರ ಸ್ಕೈ ವಾಕ್ ಥರ ಇತ್ತು. ಅದ್ರ ನೇಮ್ ನನಗೆ ಗೊತ್ತಾಗ್ತಿಲ್ಲ, ಒಂದು ನಿಮಿಷ ಮುಂದೆ ತೋರಿಸ್ತೀನಿ ಅದನ್ನು. ನಾವು ಫೋಟೋಗೆ ವೀಡಿಯೋಗೆ ಪೋಸ್ ಕೊಡ್ತಾಯಿದ್ವಿ. ನನ್ನ ತಮ್ಮನ ಮಾತ್ರ ಬಿಟ್ಟಿಲ್ಲ, ನಾವು ಫೋಟೋ ತೆಗೆಸ್ಕೊಳ್ಳೋವರೆಗೂ ಅವನನ್ನಂತೂ ಬಿಟ್ಟೇ ಇಲ್ಲ. ವೀಡಿಯೋಗೆ ಫೋಟೋಗೆ ಇಟ್ಕೊಂಡ್ಬಿಟ್ಟಿದ್ವಿ ಅವನ್ನ. ವಿಕ್ಕಿ ನೀನು ಉದ್ದುದ್ದ ಮಾಡಬೇಕು. ಪ್ಲೇಸು ಮ್ಯಾಂಗೋ, ಏನೋ ಮ್ಯಾಂಗೋ ವರ್ಡ್ ಇದು ಮ್ಯಾಂಗೋವರ್ಸ್ ಅಂತ ಚೆನ್ನಾಗಿದೆ. ಇಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ನಮ್ಗೆ ಇಷ್ಟ ಆಗ್ತಾಯಿತ್ತು, ಅದಕ್ಕೋಸ್ಕರ ಓಡ್ ಬಂದು ನಿಂತ್ಕೊತಾ ಇದ್ವಿ. ಬಟ್ ಕೆಲವೊಂದು ವಿಡಿಯೋನೇ ಆಗಿದೆ ಫೋಟೋಗಿಂತ. ಇದು ಆ್ಯಕ್ಚುಲಿ 1 hour ಆಗಿಂತ ಈ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಅಂದರೆ ಲೈಕ್ ನೀರು ಒಳಗಡೆ ಹೋಗೋ ಥರ ಫೀಲ್ ಆಗ್ತಾಯಿತ್ತು. ಈ ಮರ ಎಲ್ಲ ಕಟ್ಟಿರ್ತಾರಲ್ಲ, ಆ ಥರ ಮರಗಳನ್ನ ಮತ್ತು ಹಲಿಗೆಗಳನ್ನ ಕಟ್ಟಿದ್ರು, ಅದ್ರೊಳಗಡೆ ನಡೆದಾ ಇರೋ ಇದು ಎಂಟ್ರೆನ್ಸ್ ಫೀಸ್ ಇತ್ತು. ಮತ್ತು ಕ್ಯಾಮ್ರಾ ಆದರೆ ಎಕ್ಸ್ಟ್ರಾ ಇತ್ತು, ಫೋನ್ ಆದರೆ ಏನಿರಲಿಲ್ಲ, ಕ್ಯಾಮ್ರಾ ಆದರೆ ಎಕ್ಸ್ಟ್ರಾ ತೊಗೊಂಡು ಹೋಗ್ಬೇಕಿತ್ತು. ಸೊ ಈ ಥರ ಇದೆ ನೋಡಿ, ಇಲ್ಲಿ ಫುಲ್ಲು ನೀರು, ಇಲ್ಲಿ ಫುಲ್ಲು ಇದು ಕಟ್ಟಡ ಥರ ಕಟ್ಟಿದ್ರು. ಆದರೆ ನಮ್ಮದು ಮಿಸ್ಸಾಗಿ ಫೋನ್ ಬಿದ್ದೋದ್ರೂ ನಮಗೆ ಏನು ಬಿದ್ರೂ ನಮಗೆ ಸಿಗ್ತಾ ಇರಲಿಲ್ಲ. ಅದು ಅಷ್ಟು ಹುಷಾರಾಗಿ ಹೋಗಬೇಕಿತ್ತು. ಮಿಸ್ಸಾಗಿ ಫೋನ್ ಬಿದ್ದೋದ್ರೂ ಅದು ಕೆಳಗಡೆ ಅದರೊಳಗಡೆ ಬಿದ್ದೋಗ್ಬಿಡ್ತಾ ಇತ್ತು. ಪ್ಲೇಸ್ ಮಾತ್ರ ಆಸಮ್ ಆಗಿತ್ತು. ಸೊ ಸಾಕಲ್ಲ ನಾನು ಮಾತಾಡಿದ್ದು. ಹೀಗೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಹೀಗೆ ವಿಡಿಯೋನ ಎಂಜಾಯ್ ಮಾಡ್ತಾ ಹೋಗಿ. ಕೆಳಗಡೆ ಬಿದ್ದು ಫೋನ್ ಸಿಗಲ್ಲ, ಬೇಡ ಬಿಡು ವಿಕ್ಕಿಲಿ ಸುಮ್ಮನೆ ನಾನು ಹಿಡ್ಕೊತೀನಿ. ನಿಮ್ಮ ಕೂದು ಸರಿಯಾಗಿ ಆಯ್ತು. ಇಲ್ಲೊಂದು ಮಾಡ್ಯಾರ ಫೋಟೋ ಶೂಟಲ್ಲಿ. ಎಲ್ಲ ಹೊಡ್ ಬನ್ನಿ.
ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ. ಒಂದು ವಿಡಿಯೋ ಸುಮ್ಮನೆ ಅವೆಲ್ಲ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿದ್ದಾನೆ ನಮ್ಮ ಅಪ್ಪನ. ಅಪ್ಪ ಸುಮ್ಮನೆ ಇರಪ್ಪ, ಬಿದ್ರೆ ಏನಪ್ಪ ಮಾಡ್ತೀರಾ? ಸೈಡ್ ಬರ್ತೀರಾ ಸ್ವಲ್ಪ? ಸೈಡ್ ಬರಪ್ಪ. ನಾನು ಹತ್ರತ್ಲ ಅಲ್ಲೆಲ್ಲ ಫನ್ ಮತ್ತೆ ಎಂಜಾಯ್ನ ಮಾಡ್ಕೊಂಡು ನೋಡ್ತಾ ಇರ್ಬೋದು ನೀವು. ಎಂಜಾಯ್ ಎಷ್ಟು ಚೆನ್ನಾಗಿತ್ತು ಅಂದರೆ ಲೈವ್ ಆಗಿ ಹಾಕಿದ್ರೆ ಇನ್ನೂ ತುಂಬ 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 ಕಾಮಿಡಿಗಳಿತ್ತು. ಸೊ ನಾನು ಅದನ್ನೆಲ್ಲ ಹೈಡ್ ಮಾಡಿದ್ದೀನಿ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ. ಬಟ್ ನಮ್ಮ ಮೆಮೊರಿಗೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಹಂಗೆ ಇಟ್ಟಿದ್ದೀನಿ, ನನ್ನ ವಾಯ್ಸ್ನ ಏನು ಹಾಕೋದಂತ. ನಾವು ಅಲ್ಲೇ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಮಗೆ ಒಂದು ವ್ಯೂ ಪಾಯಿಂಟು ಮತ್ತು ಒಂದು ಚಿಕ್ಕದು ವಾಟರ್ ಫಾಲ್ಸ್ ಆಗ್ತಾ ಇದೆ ಅಂತ ಅಂದರು. ಬಟ್ ಅದು ನೋಡ್ಕೊಂಬರೋಣ ಅಂತ ಹೋದ್ವಿ. ಅದೇ ಕಡಲಧಾಮ ಅಂತ. ತುಂಬ ಚೆನ್ನಾಗಿತ್ತು. ಆಚೆಯಿಂದ ನೋಡೋಕೆ ತುಂಬ ಚೆನ್ನಾಗಿತ್ತು, ಒಳಗಡೆನೂ ಚೆನ್ನಾಗಿತ್ತು. ಬಟ್ ನಾವು ಅಷ್ಟೊಂದು ಇಮ್ಯಾಜಿನೇಷನಲ್ಲಿ ಹೋಗಿರಲಿಲ್ಲ, ಅಂದರೆ ಡ್ರೆಸ್ ಎಲ್ಲ ತೊಗೊಂಡು ಹೋಗಿರಲಿಲ್ಲ, ಅಂದರೆ ಆಡ್ಬೋದಿತ್ತು. ನಮಗೆ ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ಬೇಕಂದ್ಬಿಟ್ಟು, ಬೀಚ್ಗೆ ಹೋಗ್ಬೇಕಂದ್ಬಿಟ್ಟು ನಾವು ಅಲ್ಲೆಲ್ಲ ಇದು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ನೋಡಿ ಅದೆಲ್ಲ ಬೀಚ್ ನಮಗೆ ನೋಡಿದ್ರೆ ಅದೆಲ್ಲ ಬೀಚ್ ಅಂತ ಫೀಲ್ ಆಗ್ತಿಲ್ಲ, ಮೋಡ ಅಂತ ಫೀಲ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ಮರಗಳೆಲ್ಲ ತುಂಬ ಚೆನ್ನಾಗಿತ್ತು ಅಷ್ಟೇ. ಅಂದರೆ ಕೆಳಗಡೆನೇ ಇತ್ತು, ಅದಕ್ಕೋಸ್ಕರ ಹತ್ತೋದಕ್ಕೆಲ್ಲ ಸುಮ್ಮನೆ ಹಿಂಗೆ ಟ್ರೈ ಮಾಡ್ತಾ ಇದ್ವಿ. ಇದಾದ್ಮೇಲೆ ಹೋಗಿದ್ದೆ ನಾವು, ಅದೇ ನಾನು ಹೇಳಿದ್ನಲ್ಲ ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿತ್ತು. ಒಂಥರ ಚೆನ್ನಾಗಿತ್ತು, ತಣ್ಣಗಿತ್ತು. ಅಷ್ಟು ಸೆಕೆ ಆ ಕಡೆ ಒಂದು ತುಂಬ ಸೆಕೆ, ಉಪ್ಪು ನೀರಲ್ವ, ಅದಕ್ಕೋಸ್ಕರ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಾಟರ್ ಫಾಲ್ಸ್ ಮಾತ್ರ ತಣ್ಣಗಿತ್ತು. ಸೊ ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ವಿ. ಬಟ್ ತುಂಬ ಪಾಚಿ ಥರ ಇತ್ತು, ಆದರೂ ನುಗ್ಗಿದ್ವಿ. ಅದು ಇದು ಎಲ್ಲ ಚೆನ್ನಾಗಿತ್ತು. ನಮ್ಮ ಭಾವ ಅಲಾಸಿ ಜಾಗ ಇದೆ ಅಂದ್ಬಿಟ್ಟು ಅಲಾಸಿಂದ ಬಂತು. ಆ್ಯಕ್ಚುಲಿ ಚೆನ್ನಾಗಿತ್ತು. ನಮ್ಗೆ ಇಲ್ಲಿಂದ ನೋಡೋಕ್ಕೆ ಭಯ ಆಗ್ತಿತ್ತು. ಅವ್ರು ಏನಕ್ಕೂ ಇದ್ರಲ್ಲ, ಅವ್ರು ಯಾವುದಾದ್ರೂ ಆಗಲಿ ಒಂದ್ಸಲ ಮಾಡೇ ಬಿಡೋಣ, ಆಗುತ್ತೋ ಬಿಡುತ್ತೋ ಅಂತ ನೋಡ್ತಾರೆ. ಬಟ್ ಎಲ್ಲ ಸಕ್ಸಸ್ ಆಯಿತು. ಸೊ ನಾವಿಲ್ಲಿಂದ ಮುಗಿಸ್ಕೊಂಡು ಹೋಗಿದ್ದೇನೆ ಬೀಚ್ಗೆ. ಈ ಫೋಟೋಶೂಟ್ ಬೀಚ್ ಅಂತಲೇ ಗೊತ್ತಾ, ಅಂದರೆ ಅಲ್ಲಿ ಯಾರೂ ಜನ ಇರಲ್ಲ, ಏನೂ ಇರಲ್ಲ. ಸೊ ಆ ಬೀಚಿಗೆ ಹೋದ್ವಿ ನಾವು. ಈ ಬೀಚ್ ನೇಮ್ ಏನಂದರೆ ಏನದು ಎಕೋ ಬೀಚ್ ಅನಿಸುತ್ತೆ. ಎಕೋ ಬೀಚ್ ಅನ್ಸುತ್ತೆ. ಆ ಬೀಚ್ಗೆ ಹೋದ್ವಿ. ಅಲ್ಲಿ ಯಾರೂ ಇರಲ್ಲ, ಬರೀ ಫೋಟೋಶೂಟ್ ಮಾಡಿಸ್ಕೊಳ್ಳೋರು ಮಾತ್ರ, ಯಾಕಂದರೆ ಅದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಬ್ಯಾಕ್ ಟು ಮೈ ಚಾನಲ್. ಅಂದರೆ ತುಂಬ ಟೈಮ್ ಆದಮೇಲೆ ವಿಡಿಯೋ ಮುಂದೆ ಬರ್ತಾ ಇದ್ದೀನಿ. ಸಖತ್ತು ಬಿಸಿಲಿದೆ. ನಾವು ಸಂಜೆ ಪ್ಲ್ಯಾನ್ ಮಾಡಬೇಕಿತ್ತು, ಬಟ್ ಮಧ್ಯಾಹ್ನ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ. ತುಂಬ ಬಿಸಿಲೈತೆ, ತುಂಬ ಅಲೆ ಬರ್ತೈತೆ. ಅಯ್ಯೋ ದೇವ, ಸಾಕಾಗ್ತಾಯಿದೆ. ಬನ್ನಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ, ಹಂಗೆ ಎಲ್ಲ ಆಟಾಡ್ತಾ ಇದ್ದಾರೆ ಅನ್ನೋದು. ಬಟ್ ಟೈಮ್ ಇನ್ನು 10:30 ಅಷ್ಟೇ. ಈಗಲೇ ಇಲ್ಲಿ ಇಷ್ಟೊಂದು ಬಿಸಿಲು, ಇಷ್ಟೊಂದು ಅಂದರೆ ಇಷ್ಟೊಂದು ಬಿಸಿಲೆ, ಸುಸ್ತು. ಈ ಬಿಸಿಲಿಗೆ ಅರ್ಧ ಕಾಣಿಸ್ತಾನೆ ಇಲ್ಲ ನಾನು, ಸಾರಿ. ಬಾ ಕಟ್ ಮಾಡ್ಕೊಳ್ಳಿ ಅನ್ಬೇಕು ಅದರಲ್ಲೇ. ಯವ್ವೇ ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದಾರೆ ನಮ್ಮ ಐದ. ನೋಡಿ ಹೆಂಗಿದ್ದಾನೆ ಈಗ. ಇಲ್ಲಿ ಅಲೆ ಫ್ರೆಂಡ್ಸ್, ಇಲ್ಲಿ ಬೀಚಲ್ಲಿ ಆಡಬೇಕು ಅನ್ನೋರು ಈ ಜಾಗಕ್ಕೆ ಬರಬೇಕು. ಬಟ್ ಸಂಜೆ ಬರಬೇಕು, ತುಂಬ ಅಲೆ, ತುಂಬ ಚೆನ್ನಾಗಿರುತ್ತೆ. ಸ್ಯಾಕ್ಟಿಫೈ ಆಗುತ್ತೆ ನಾವು ಆಟ ಆಡಿದ್ವಿ ಅನ್ನೋ ಥರ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.